ಶ್ರೀ ವೀರಾಂಜನೇಯ ಸ್ವಾಮಿ ದೇವಸ್ಥಾನ ನೋಡ್ರಿ, ನೋಡೋಕ್ಕೆ ಎಷ್ಟೊಂದು ಚೆನ್ನಾಗಿದೆ. ಫ್ಲವರ್ ಮಾರ್ಕೆಟಿಗೆ ಹೋಗೋ ರೋಡಲ್ಲೇ ಇದೆ ಇದು ದೇವಸ್ಥಾನ. ಈ ಟಾಟಾ ಶೋರೂಮ್ ಪಕ್ಕದಾಗೆ VRL ಅವ್ರದ್ದು ಒಂದು ಫ್ಯಾಕ್ಟ್ರಿನೋ ಏನೋ ಇದೆ. ಫ್ಯಾಕ್ಟ್ರಿನೇ ಅನಿಸುತ್ತೆ ಅದು. ಆದರೆ ಏನು ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾರೋ ಏನೋ ಗೊತ್ತಿಲ್ಲ. ನೋಡ್ರಿ, ಇಲ್ಲಿ ಈಚೆಗಡೆ ಹಾಕೋರೆ VRL ಅಂತ. ಮಿಸ್ಟರ್ ಸೂರ್ಯ ಇವಾಗ ನಿಧಾನಕ್ಕೆ ಬರ್ತಿದ್ದಾನೆ. ನೋಡಿ, ಸೂರ್ಯ ಉದಯ ಆಗ್ತಿರೋದು ನೋಡೋಕ್ಕೆ ಎಷ್ಟೊಂದು ಚೆನ್ನಾಗಿ ಕಾಣ್ತಿದೆ. ಇದ್ಯಾವುದೋ VRL ಅವ್ರದ್ದು ಗಾಡಿ ನಿನ್ನೆ ಸಾಯಂಕಾಲದಿಂದ ಕೆಟ್ಟು ನಿಂತೋಗಿದೆ. ಫುಲ್ಲು ಟ್ರಾಫಿಕ್ ಜಾಮ್ ಇಲ್ಲಿ. ನೋಡ್ರಿ, ಇವನು ಯಾವನೋ ಬಸ್ನವನು ಹೆಂಗೆ ಕಟ್ಟಿ ಹೊಡಿತವನೆ. ರೈಟ್ ಸೈಡಿಗೆ ಬರ್ತಾ ಇದ್ದೀನಿ ಅಂತ ಅವ್ನು ಸಿಗ್ನಲ್ಲು ಕೊಡ್ತಾ ಇಲ್ಲ ಅವನು. ಇವನೇನು ಬಸ್ ಅಂದ್ಕೊಂಡವನೋ ಸೈಕಲ್ ಅಂದ್ಕೊಂಡವನೋ ಅವನಿಗೆ ಗೊತ್ತು. ಹೆಂಗೆ ಬೇಕು ಹಂಗೆ ತಿರುಗ್ಸೋಕ್ಕೆ. ನೀರೆಲ್ಲ ತುಂಬ್ಕೊಂಡು ಕೆರೆನೇ ಆಗಿದೆ. ಆದರೆ ಮಳೆ ಬರೋ ಟೈಮಿಗೆ ಬರಬೇಕಿಲ್ಲಿ ಫುಲ್ ಸಮುದ್ರನೇ ಆಗುತ್ತೆ. ಇದರಲ್ಲಿ ಜಲಕ್ರೀಡೆ ಆಡೋಕ್ಕೆ ಚೆನ್ನಾಗಿದೆ. ಪುಕ್ಷಾಟೆ ಸ್ವಿಮ್ಮಿಂಗ್ ಪೂಲು. ಏನೆಂದು ಹೆಸರಿಡಲಿ ಈ ಚಂದಾನುಭವಕ್ಕೆ. ಈ ಫಾರೆಸ್ಟ್ ರೋಡಲ್ಲಿ ಹೋಗ್ತಾ ಇರೋದು ನೋಡಿದ್ರೆ ಎಲ್ಲೋ ಸ್ವರ್ಗಕ್ಕೆ ಹೋಗ್ತಾ ಇದ್ದೀನೇನೋ ಅನ್ನೋ ಥರ ಫೀಲ್ ಆಗ್ತಿದೆ ನನಗೆ. ನಮ್ಮ ತುಮಕೂರಿನ ಸ್ಮಾರ್ಟ್ ಸಿಟಿ ಅಂದರೆ ಇದು. ಸೊ ಗೈಸ್, ನಾವಿವಾಗ ಚಿಕ್ಕಬಳ್ಳಾಪುರ ಫ್ಲವರ್ ಮಾರ್ಕೆಟಿಗೆ ಹೋಗ್ತಾ ಇದ್ದೀವಿ. ಇವಾಗ ಕರೆಕ್ಟಾಗಿ ಕ್ಯಾಸನೂರ ಟೋಲ್ ಹತ್ರ ಇದ್ದೀವಿ. ಯಾಕೆ ಹೋಗ್ತಾ ಇದ್ದೀವಿ ಅಂದರೆ ಹಾಕ್ಕೊಂಡು ಬರೋಕ್ಕೆ ಹೋಗ್ತಾ ಇದ್ದೀವಿ ಚಿಕ್ಕಬಳ್ಳಾಪುರಕ್ಕೆ. ಮೇಘದೂತ ಕಾವ್ಯದಲ್ಲಿ ಶಾಕುಂತಲೆ ಪುಟಗಳಲ್ಲಿ ಕಾಳಿದಾಸ ಮರೆತು ಹೋದ ಇನ್ನೊಂದು ಜಾಗ ಅಂತ ಹೇಳೋದ್ನಲ್ಲ, ಇದೆ ನೋಡಿ. ಇದು ನಂದಿಯಲ್ಲಿರೋ ದೇವಸ್ಥಾನ. ಇದರಲ್ಲಿ ಯಾವ ದೇವರಿದೆ ಅಂತ ಗೊತ್ತಿಲ್ಲ. ಮೋಸ್ಟ್ಲಿ ಶಿವ ಇರ್ಬೋದೇನೋ. ನಾನು ಒಳಗೆ ಹೋಗಿ ನೋಡಿಲ್ಲ. ಸಾಮಂತಿಗೆ ಹೂವು ಟಾಪು 300 - 400 ರೂಪಾಯಿ ಐತೆ. ಇಲ್ಲೇ ಅಷ್ಟು ರೇಟ್ ಅಂದರೆ ತುಮಕೂರಾಗ ಇನ್ನೆಷ್ಟಿರುತ್ತೆ ಅಂತ ಲೆಕ್ಕ ಹಾಕೊಳ್ಳಿ. ಈ ಬ್ಯಾಗಲ್ಲಿರೋವೆಲ್ಲ 170 ರೂಪಾಯಿ. ನೋಡೋಕ್ಕಷ್ಟಕ್ಕಷ್ಟೇ ಆವ್ರೇಜ್ ಇವೆಲ್ಲ. ಆದರೆ ತುಂಬ ರೇಟ್ ಜಾಸ್ತಿ ಆಗಿಬಿಟ್ಟೈತೆ ಹೂವು ಇವತ್ತು. ಈ ಕಡೆಯಿಂದ ಫುಲ್ ಅಪ್ಪಿದೆ. ಈ ಹೈವೇಲಿ ಇದೇನು ಎಲ್ಲೋ ಲೈನ್ ಹಾಕಿದ್ದಾರೆ. ಅವ್ನು ಯಾರು ಹಾಕ್ದ ನನ್ನ ಕೈಗೆ ಸಿಕ್ಕಿದ್ರೆ ಕಲರ್ಫುಲ್ಲಾಗಿ ಒಗಿತೀನಿ. ಯಾಕಂದರೆ ಈ ಹೈವೇಲಿ ಎಷ್ಟೊಂದು ಪ್ರಾಬ್ಲಮ್ ಆಗುತ್ತೆ ಅಂದರೆ ಆ ಎಲ್ಲೋ ಲೈನ್ಗಳಿಂದ. ಆ ಲೈನ್ಗಳು 1 ಇಂಚು ದಪ್ಪ ಹಾಕ್ಬಿಟ್ಟವ್ರೆ. ಗೊತ್ತಿಲ್ದಂಗೆ ಏನಾದರೂ ನಾವು ಜೋರಾಗಿ ಬಂದ್ವಿ ಅಂದರೆ ಗೂಡ್ಸ್ ಗಾಡಿಗಳು ಎಷ್ಟೊಂದು ಜಂಪ್ ಆಗುತ್ತೆ ಅಂದರೆ ಒಂದು ಲೈನ್ ಬಿಟ್ಟು ಇನ್ನೊಂದು ಲೈನಿಗೆ ಹೊಲ್ಟೋಗುತ್ತೆ ಗಾಡಿ. ಅಷ್ಟೊಂದು ಜೋರಾಗಿ ಜಂಪ್ ಆಗುತ್ತೆ. ನಿಧಾನಕ್ಕೋದ್ರು ದಡ 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 ಅಂತವೆ. ಗಾಡೀಲಿರೋ ನಟ್ಟು ಬೋಲ್ಟ್ ಎಲ್ಲ ಲೂಸ್ ಆಗ್ತವೆ. ಗೂಡ್ಸ್ ಗಾಡಿಗಳು ಕಂಟ್ರೋಲ್ಗೆ ಸಿಗಲ್ಲ. ಮಾಡೋ ಕೆಲಸ ಮಾಡ್ರು ಅಂದರೆ ಮಾಡಬಾರ್ದಿದ್ದೆಲ್ಲ ಮಾಡ್ತಾರೆ. ಇಲ್ಲಿ ನಾವು ಫಸ್ಟ್ ಆಗ್ತಿದ್ವಿ, ಇವಾಗ ಯಾರೋ ಬೇರೆಯವರು ಆಗ್ತವ್ರೆ. ಈ ಹೈವೇಲ್ಲೇ ಸುಮಾರು ಕಡೆ ಗುಂಡಿಗಳು ಬಿದ್ದವೆ. ಅವಕ್ಕೆಲ್ಲ ಟಾರ್ ಹಾಕೋದು ಬಿಟ್ಬಿಟ್ಟು ಚೆನ್ನಾಗಿರೋ ಗಾಡಿಗಳ್ನು ಹಾಳು ಮಾಡೋಕ್ಕೆ ಎಲ್ಲೋ ಲೈನ್ ಬೇರೆ ಹಾಕೋರೆ 1 ಇಂಚು ದಪ್ಪ. ಇವಾಗ ನಾವು ದಾಸ್ಪೇಟೆಗೆ ಬಂದ್ವಿ. ಇಲ್ಲಿ ಟೀ ಕುಡಿಯೋಣ ಅಂತ ಅಂದ್ಕೊಂಡ್ವಿ. ಆದರೆ ಮುಂದೆ ಎಲ್ಲರೂ ಹೋಗಿ ಕುಡಿಯೋಣ ಅಂತ ಹೋಗ್ತಾ ಇದ್ದೀವಿ. ಫೋನ್ ಒಂಚೂರು ಶೇಕ್ ಆಗ್ತಿದೆ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಇಲ್ಲಿಂದ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟು 66 ಕಿಲೋಮೀಟ್ರ್ ಐತೆ. ತಿರುಪತಿ 288 ಕಿಲೋಮೀಟ್ರ್ ಐತೆ. ಮಿಷಿನ್ಗಿಂತ ಸ್ಪೀಡಾಗಿ ಹೊಲಿತವ್ರು ಇವರು. ಈ ಥರ ಏನಕ್ಕೆ ಹೊಲಿಸ್ತಾ ಇದ್ದೀವಿ ಅಂದರೆ ಗಾಡೀಲಿ ಲೋಡ್ ಮಾಡಿದಾಗ ಹೂವು ಎಲ್ಲೂ ಚೆಲ್ಕೋಬಾರ್ದು ಅಂತ ಹೊಲಿಸ್ತಾ ಇದ್ದೀವಿ. ರಾಗಿ ಹೊಲ ನೋಡ್ರಿ ಎಷ್ಟೊಂದು ಚೆನ್ನಾಗಿ ಕಾಣಿಸ್ತಿದೆ ಇಲ್ಲಿಂದ. ಫುಲ್ಲು ಗ್ರೀನರಿ, ನೋಡೋಕೆ ಚೆನ್ನಾಗಿದೆ ಇಲ್ಲಿಂದ. ಇವಾಗ ನಾವು ದೊಡ್ಡಬಳ್ಳಾಪುರ ಟೋಲ್ ಹತ್ರ ಹೋಗ್ತಾ ಇದ್ದೀವಿ. ಪದಗಳೇ ನಾಚುವ ಕವನವು ನೀ, ಕವಿಗಳಿಗೆ ಟುಕದ ಕಲ್ಪನೆ ನೀ, ಕುಂಚವೇ ನಾಚುವ ಚಿತ್ರವು ನೀ. ನೋಡ್ರಿ, ಇವಾಗ ಇಲ್ಲಿಂದ ಫುಲ್ಲು ಡೌನ್ ಇದೆ. ಬಣ್ಣಗಳಿಲ್ಲದೆ ಮಿನುಗುವೆ ನೀ, ಏನ ಹೇಳಿ ಹೊಗಳಲಿ ನಿನ್ನ ಮಾತುಗಳೇ ಮುಗಿದವು ಚಿನ್ನ. ನಾವೊಂದ್ಸತಿ ಬಂದಾಗ ಇದೇ ಜಾಗನ ತಿರ್ಗಾ ವಾಪಸ್ ಹೋದಾಗ ಕನ್ಫ್ಯೂಸ್ ಮಾಡ್ಕೊಂಡು ನೆನೆಸ್ಕೊಂಡಿದ್ದೆ. ನನಗೆ ಚಿಕ್ಕಬಳ್ಳಾಪುರ ಹೋಗೋ ರೋಡಲ್ಲಿ ಇದೊಂದು ಕ್ರಾಸು ತುಂಬ ಇಷ್ಟ. ಯಾಕಂದರೆ ತುಂಬ ಕಟ್ಟುಗಳಿದ್ದಾವೆ. ಮತ್ತು ಇದು ಬಿಟ್ಟರೆ ಇನ್ನೊಂದು ಮುಂದೆ ಇದೆ, ಅದನ್ನು ತೋರಿಸ್ತೀನಿ. ಅವೆರಡು ತುಂಬ ಇಷ್ಟ ನನಗೆ. ಈ ಥರ ಕ್ರಾಸ್ಗಳಿರೋ ರೋಡಲ್ಲಿ ನನಗೆ ಡ್ರೈವಿಂಗ್ ಮಾಡೋಕ್ಕೆ ಬೇಜಾರು ಅನಿಸಲ್ಲ. ಅದೆಷ್ಟೇ ಕಿಲೋಮೀಟ್ರ್ ಇದ್ದರೂ ಸುಮ್ಮನೆ ಪೀಸ್ ಮೈಂಡಲ್ಲಿ ಹೊಡಿತಾ ಇರ್ತೀನಿ. ಆದರೆ ನೈಟ್ ಟೈಮಲ್ಲಿ ಒಂಚೂರು ರಿಸ್ಕು. ಯಾಕಂದರೆ ಸಿಂಗಲ್ ವೇಗಳಲ್ವ, ಅದಕ್ಕೆ ಆಪೋಸಿಟ್ ಬರೋ ಕೆಲವು ವೈಟ್ ಬೋರ್ಡ್ ಗಾಡಿಗಳು ಲೈಟ್ ಕಮ್ಮಿ ಮಾಡಲ್ಲ, ಕಣ್ಣಿಗೆ ಕುಗ್ತವೆ. ಸೊ ಅದರಿಂದ ಸ್ವಲ್ಪ ರಿಸ್ಕ್ ನೈಟ್ ಟೈಮು. ಮುಗಿದವು ಚಿನ್ನ, ಮೌನವಾಗಿ ನಿಂತರು ನಿನ್ನ ಅಂದವು ಕಾಡುತ್ತಿದೆ. ಈ ಕಡೆ ಎಲ್ಲ ದ್ರಾಕ್ಷಿ ಹೂವು ಹಣ್ಣು ಹಂಪಲುಗಳು ಜಾಸ್ತಿ ಬೆಳೀತಾರೆ. ನೋಡ್ರಿ, ಇವೆಲ್ಲ ದ್ರಾಕ್ಷಿ ತೋಟಗಳು. ಇನ್ನು ಮುಂದೆ ಸುಮಾರು ಇರ್ತವೆ. ರೋಡ್ ಪಕ್ಕದಾಗೆಲ್ಲ ತೋಟಗಳು ಇರ್ತವೆ. ಇಲ್ಲೂ ನೋಡ್ರಿ, ನೋಡೋಕೆ ಚೆನ್ನಾಗಿದೆ. ಪಕ್ಕದಾಗೆಲ್ಲ ಮರ ಗಿಡಗಳೆಲ್ಲ ಇದ್ದಾವೆ. ಬದುಕು ಜೇನು
ಅಲ್ಲಿ ಕಾಣ್ತಾ ಇರೋ ದೊಡ್ಡ ಬೆಟ್ಟ ನಂದಿ ಬೆಟ್ಟ, ಅಲ್ಲಿ ಹೋಗೋಕ್ಕಾಗಲ್ಲ, ಅದಕ್ಕೆ ಇಲ್ಲಿಂದಾನೇ ತೋರಿಸ್ತಾ ಇದ್ದೀನಿ. ನೋಡ್ರಿ, ಇಲ್ಲಿ ಗುಲಾಬಿ ಹೂವನೋ ಏನೋ ಬಿಡಿಸ್ತವ್ರೆ. ಇವಾಗ ಮಾರ್ಕೆಟಿಗೆ ಎಂಟ್ರಿ ಆಗಿದ್ದೀವಿ. ಗಾಡಿ ತಗೊಂಡೋಗಿ ಎಲ್ಲರೂ ಸೈಡಿಗೆ ಸೇಫಾಗಿ ನಿಲ್ಲಿಸ್ಬಿಟ್ಟು ಒಳಗೆ ಹೋಗ್ತೀವಿ. ಸಾಮಂತಿಗೆ ಹೂವು ತುಂಬ ರೇಟ್ ಜಾಸ್ತಿ ಆಗಿಬಿಟ್ಟೈತೆ ಹಬ್ಬ ಇರೋದ್ರಿಂದ. ಮತ್ತೆ ಇಲ್ಲೆಲ್ಲ ಬೇಜಾರಾಗೋದೇನಂದ್ರೆ ಇಲ್ಲಿರೋರೆಲ್ಲ ಕರ್ನಾಟಕದವ್ರೆ, ಆದರೆ ಕನ್ನಡ ಮಾತಾಡಲ್ಲ, ಬರೀ ತೆಲುಗು ಜಾಸ್ತಿ ಮಾತಾಡ್ತಾರೆ ಈ ಕಡೆ ಎಲ್ಲ. 200 ರೂಪಾಯಿ, 1 ರೂಪಾಯಿ, 5 ರೂಪಾಯಿ, 6 ರೂಪಾಯಿ, 10 ರೂಪಾಯಿ, 210, 11, 211 DKV, 211 ಅವರು 211 ಹೋಗೋದು ಅಷ್ಟೊಂದು ತಗೊಂಡ್ರೆ ಟೈಮ್ ಆಗಲ್ಲ ಇಲ್ಲಿ. ಫೈನಲ್ ಆಗಿ ಇವಾಗ ನಾವು ಹೂವನ ಓಕೆ ಮಾಡ್ಕೊಂಡ್ವಿ. 4 ಬ್ಯಾಗಿಗೆ 40,000 ರೂಪಾಯಿ ಆಗೈತೆ ಅಮೌಂಟು. ಇವಾಗ 40,000 ರೂಪಾಯಿ ದುಡಿಯೋವಾಗ ಇರೋದು ನಮಗೆ, ಯಾಕಂದರೆ ಹೂವು ರೇಟ್ ಬಂದು 250 ರೂಪಾಯಿ kg. 10 ಜನದಾಗ ಯಾರೋ 2-3 1 kg ಅಷ್ಟೇ ತಾಣೋದು. ಮಿಕ್ದವರು 1/4 kg ಅರ್ಧ kg ತಂತಾರೆ. ಇಲ್ಲಿ ಕೊಡೋವಾಗ ಒಂದೇ ಸತಿ ಕಂತೆನೇ ಕೊಡ್ತೀವಿ, ಅಲ್ಲಿ ನಾವು ಚಿಲ್ಲರೆಯಿಂದ ಕಂತೆ ಮಾಡ್ಕೋಬೇಕು. ಸೊ ಅದಕ್ಕೆ ಇವಾಗ ಇಷ್ಟು ಹೂವಕ್ಕೆ 40,000 ಬಂಡವಾಳ ಹಾಕಿದ್ದು ಒಂಥರ ಫೀಲ್ ಆಗ್ತಿದೆ. ಹೂವು ಎಲ್ಲ ಲೋಡ್ ಮಾಡ್ಕೊಂಡು ಇವಾಗ ಮಾರ್ಕೆಟ್ ಬಿಡ್ತಾಯಿದ್ದೀವಿ. ತುಂಬ ಟ್ರಾಫಿಕ್ ಆಗ್ತಿದೆ ಇಲ್ಲಿ, ರೋಡ್ ಬೇರೆ ಚಿಕ್ಕದೈತೆ, ಆ ಕಡೆಯಿಂದ ಈ ಕಡೆಯಿಂದ ಎಲ್ಲ ಗಾಡಿಗಳು ಬರ್ತವೆ. ನಾವು ಗುಲಾಬಿ ಒಂದೇ ತಾಂಡಿದ್ದು ಸಿಂಗಲ್ ಕಲ್ಲರು, ಯಾಕಂದರೆ ಇದಕ್ಕೆ ಇವಾಗ 40,000 ಆಗೈತೆ. ಇನ್ನು ಸಾಮಂತಿಗೆ ಎಲ್ಲ ತಾಣೋಕೋದ್ರೆ ಇನ್ನೂ ಜಾಸ್ತಿ ಆಗುತ್ತೆ ಅಮೌಂಟು. ಇವಾಗ ನಾವು ತಗೊಂಡೋಗ್ತಾರೋ ಹೂವು ಎಲ್ಲ ಇವತ್ತಲೇ ಸೇಲ್ ಮಾಡಿದ್ರೆ ಹೆಂಗೋ ಸರಿ ಹೋಗುತ್ತೆ. ನನಗೆ ಯಾಕೋ ಡೌಟು, ಇಷ್ಟೊಂದು ರೇಟಲ್ಲಿ ಎಲ್ಲಿ ಸೇಲ್ ಆಗುತ್ತೆ ಇದು ಒಂದೇ ದಿನಕ್ಕೆ ಅಂತ. ಒಟ್ಟಿನಲ್ಲಿ ನನ್ನ ಮೈಂಡಲ್ಲಿ ರನ್ ಆಗ್ತಿರೋದು ಒಂದೇ, ಲಾಭ ಬರಲಿಲ್ಲ ಅಂದರೂ ಪರವಾಗಿಲ್ಲ, ಹಾಕಿರೋ 40,000 ತಕ್ಕೊಬಿಟ್ರೆ ಸಾಕು ಅನ್ನಿಸ್ತಿದೆ. ಈ ದೇವಸ್ಥಾನದಲ್ಲಿ ಒಂದು ದೊಡ್ಡದಾಗಿರೋ ನಂದಿ ಇದೆ. ಈ ವಿಡಿಯೋ ನಿಮಗೆ ಹೆಂಗನ್ನಿಸ್ತು ಅಂತ ಕಮೆಂಟ್ ಹಾಕ್ರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಗೈಸ್.